ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ 7483811663 ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ. ಬಡ ರೈತರ ಹೊಟ್ಟೆಗೆ ಒಡೆದ ಮಲ್ಲಿಗೌಡನಹಳ್ಳಿಯ ಹಾಲಿನ ಡೈರಿ ಆಡಳಿತ ಮಂಡಳಿ. ಎಸ್ ವೀಕ್ಷಕರೇ, ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆಯ ಹೊಣಕೆರೆ ಹೋಬಳಿಯ ಮಲ್ಲಿಗೌಡನಹಳ್ಳಿ ಗ್ರಾಮದ ಹಾಲಿನ ಡೈರಿ ಆಡಳಿತ ಮಂಡಳಿ ರೈತರಿಗೆ ಮಾಡಿರುವ ಮಹಾ ಮೋಸದ ಆರೋಪ. ಬಡ ರೈತರ ಹೊಟ್ಟೆಗೆ ಒಡೆದ ಮಲ್ಲಿಗೌಡನಹಳ್ಳಿ ಹಾಲಿನ ಡೈರಿ ಆಡಳಿತ ಮಂಡಳಿ. ಹಾಲಿನ ಹಣ ಪಾವತಿಯಲ್ಲಿ ಭಾರಿ ಅಗ್ರದಾನ ಆರೋಪ. ಬೀದಿಗೆ ಬಿದ್ದ ನೂರಾರು ಹೈನುಗಾರರು. ನ್ಯಾಯಕ್ಕಾಗಿ ಆಗ್ರಹ. ಮಂಡ್ಯ ಜಿಲ್ಲೆ ಪ್ರತಿಷ್ಠಿತ ಹಾಲಿನ ಡೈರಿಗಳಲ್ಲಿ ಒಂದಾದ ಮಲ್ಲಿಗೌಡನ ಹಾಲಿನ ಡೈರಿಯಲ್ಲಿ ಈಗ ದೊಡ್ಡ ಮಟ್ಟದ ಹಗರಣವೊಂದು ಬಯಲಾಗಿದೆ. ನಂಬಿ ಹಾಲು ಹಾಕಿದ ಸಾವಿರಾರು ರೈತರಿಗೆ ಈಗ ಪಂಗನಾಮ ಹಾಕಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬರುತ್ತಿದೆ. ಸಾರ್ವಜನಿಕರಿಂದ ಲಕ್ಷಾಂತರ ರುಗಳ ಹಣವನ್ನು ದುರುಪಯೋಗವಾಗಿದ್ದು ರೈತರು ಕಣ್ಣೀರಿನಲ್ಲಿ ಕೈತೊಳೆಯುವಂತಾಗಿದೆ. ಇದಕ್ಕೆಲ್ಲ ಯಾರು ಹೊಣೆ? ನಮಗೆ ಯಾರು ನ್ಯಾಯ ಕೊಡಿಸುತ್ತಾರೆ? ಅಲ್ಲಿನ ಜನರ ಪರದಾಟ ಕೂಗು. ಈ ಕುರಿತು ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಡೈರಿಯ ಮುಂದೆ ರೈತರ ಪ್ರತಿಭಟನೆ. ಹೌದು, ಇಷ್ಟು ದಿನ ನಂಬಿಕೆ ಪಾತ್ರವಾಗಿದ್ದ ಮಲ್ಲೇಗೌಡ ಹಳ್ಳಿಯ ಹಾಲಿನ ಡೈರಿ ಈಗ ವಿವಾದದ ಸುಳಿಯಲ್ಲಿ ಸಿಲುಕಿದೆ. ಕಳೆದ ಹಲವು ತಿಂಗಳುಗಳಿಂದ ರೈತರು ಸರಬರಾಜು ಮಾಡಿದ ಹಾಲಿಗೆ ಸರಿಯಾದ ಹಣ ಸಂದಾಯವಾಗಿಲ್ಲ. ಕೇಳಲು ಹೋದರೆ ಆಡಳಿತ ಮಂಡಳಿಯಿಂದ ಉಡಾಫೆ ಉತ್ತರ ಸಿಗುತ್ತಿದೆ ಎಂಬುದು ರೈತರ ಆಕ್ರೋಶಕ್ಕೆ ಕಾರಣವಾಗುತ್ತಿದೆ ಹಾಗೂ ತುತ್ತಾಗುತ್ತಿದೆ. ಪ್ರಾಥಮಿಕ ವರದಿಗಳ ಪ್ರಕಾರ ಡೈರಿಯ ಲೆಕ್ಕಪತ್ರಗಳಲ್ಲಿ ಭಾರಿ ವ್ಯತ್ಯಾಸ ಕಂಡುಬಂದಿದೆ ಎಂಬುವ ಹಾಗೂ ಅದನ್ನು ಸರಿಪಡಿಸಿಕೊಂಡು ಹೋಗುತ್ತೇವೆ ಎಂಬುವ ಮಾಹಿತಿಯನ್ನು ಸ್ಥಳ ಪರಿಶೀಲಿಸಿದ ಮಾರ್ಗ ವಿಸ್ತರಣಾ ಅಧಿಕಾರಿಗಳಾದ ಬಸವರಾಜ್ ಮತ್ತು ಆದರ್ಶ್ ಇವರುಗಳು ತಿಳಿಸಿದ್ದಾರೆ ಹಾಗೂ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೈತರಿಗೆ ಬರಬೇಕಾದ ಸಬ್ಸಿಡಿ ಹಣ ಮತ್ತು ಹಾಲಿನ ಬೋನಸ್ ಮೊತ್ತವನ್ನು ನಕಲಿ ದಾಖಲೆ ಸೃಷ್ಟಿಸಿ ಗುಳುಂ ಮಾಡಲಾಗಿದೆ ಎನ್ನಲಾಗುತ್ತಿದೆ. ಸುಮಾರು ಲಕ್ಷಾಂತರ ರೂಪಾಯಿ ಮೌಲ್ಯದ ಹಣವನ್ನು ಹಗರಣ ನಡೆದಿದೆ ಎಂಬ ಅನುಮಾನ ವ್ಯಕ್ತವಾಗುತ್ತಿದೆ. ಅಲ್ಲಿನ ಸಂತ್ರಸ್ತರ ಮಾತು ಈ ರೀತಿ ಕೇಳಿ ಬರುತ್ತಿದೆ. ಬೆಳ್ಬೆಳಿಗ್ಗೆ ಎದ್ದು ದನಕರುಗಳು ಸೇವೆ ಮಾಡಿ ಕಷ್ಟಪಟ್ಟು ಹಾಲು ಕರೆದು ಡೈರಿಗೆ ಹಾಲು ಹಾಕುತ್ತೇವೆ. ಆದರೆ ನಮ್ಮ ಹಾಲಿನ ಹಣದಲ್ಲಿ ಮಲ್ಲೇಗೌಡನ ಡೈರಿ ಅವರು ರಾಜಕೀಯ ಮಾಡುತ್ತಿದ್ದಾರೆ. ನಮ್ಮ ಮಕ್ಕಳಿಗೆ ಹಾಲು ಅನ್ನ ಕೊಡಲು ಸಹ ಕಾಸಿಲ್ಲದಂತೆ ಮಾಡುತ್ತಿದ್ದಾರೆ ಎಂದು ಸಂತ್ರಸ್ತರು ಮತ್ತು ಅಲ್ಲಿನ ಸ್ಥಳೀಯರ ಆರೋಪ ಈ ಮೂಲಕ ಕೇಳಿಬರುತ್ತಿದೆ. ಈ ರೀತಿ ತನ್ನ ಅಳಲನ್ನು ಮಾಧ್ಯಮದೊಂದಿಗೆ ತೋಡಿಕೊಂಡಿದ್ದಾರೆ. ವರದಿ ರಾಜೇಶ್ ವಿಆರ್ ನ್ಯೂಸ್, ಪ್ರಧಾನ ಸಂಪಾದಕರು, ಮಂಡ್ಯ ಜಿಲ್ಲೆ. ಈಗ ನಿಮ್ಮ ಮುಖಾಂತರ ಇಲ್ಲಿನ ಸಾರ್ವಜನಿಕರಿಗೆ ಮತ್ತು ಸ್ಥಳೀಯರಿಗೆ ಭರವಸೆ ಕೊಡ್ಬೋದಾ ಸರ್? ಇಷ್ಟು ದಿನದೊಳಗಡೆ ಕ್ಲಿಯರ್ ಮಾಡಿಕೊಡ್ತಾರೆ, ಇನ್ನು ಮತ್ತೆ ತೊಂದರೆ ಆಗಲ್ಲ ಅಂತ? ಮಂಡ್ಯ ಹಾಲು ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಎಲ್ಲವೂ ಕೂಡ ಇಂಪ್ಲಿಮೆಂಟ್ ಮಾಡಿ ಸಂಘದಲ್ಲಿ ತುಂಬ ಘಾಟ್ ರೈತರಿಗೆ ಘಾಟ್ ಆದ ಕೂಡ ಮಾಡಿಕೊಟ್ಟಿದ್ದೀವಿ. ರೈತರಿಗೆ ನಮ್ಮಲ್ಲಿ ಏನು ಪೌಡಳ್ಳಿ ಕೆಟ್ಟವರು ಆರಂಭ ಮಾಡಿದ್ದಾರೆ ಅದ್ರ ಬಗ್ಗೆ ಮಾಡಿದ್ದೀವಿ ಸರ್. ಇಲ್ಲೇ ಸೇರ್ ಕಟ್ಟಿಸ್ಕೋತೀರಾ ಇಲ್ಲ ಮಾಮೂಲಿ ಬಿಡುಗಡೆ ಮಾಡ್ಕೊಡ್ತೀರಾ ಸರ್? ಅದೊಂದು ಅಲ್ಲ, ಹಳೇದು ಸೇರ್ಗಳು ನಮ್ಮ ತಂದೆ ಕಾಲದಿಂದ ಇದೆ. ನಮ್ಮ ತಂದೆ ಕಾಲದಿಂದ ಇದೆ. ಒಬ್ಬ ಶೇರ್ದಾರ ಇವಾಗ ಮಾಮೂಲಿ ಬೇರೆ ಇವ್ರು ಕಿತ್ತಾಕೋದಕ್ಕೆ ಯಾರು ಸರ್? ಈ ಪಾರ್ಟಿಗಳು ಕಿತ್ತಾಕೋದಕ್ಕೆ ಯಾರು? ನಮ್ಮ ತಂದೆ ಕಾಲದಿಂದ ಸೇರ್ ಕಡಿದೀವಿ. 100 ರೂಪಾಯಿ 10 ರೂಪಾಯಿ ಕಾಲದಿಂದ ಸೇರ್ ಕಡಿದೀವಿ. ಅವಾಗಿದ್ರು ಒಂದೇ ತರ ಆಗ್ತಿರ್ತಾರೆ. ಇದು ಡೈರಿ ಕಟ್ಸಿದ್ಮೇಲೆ ಇಲ್ಲೇ ಆಗ್ತಾರೆ. ನಮ್ಮೂರಿಗೆ 13 ವರ್ಷದ ಹಿಂದೆಗಡೆ 1 ವರ್ಷ ಡೈರಿ ನಡೆಸೋದಾದ್ರು ಇಲ್ಲಿಯೇ ಸಂಬಳ ಕೊಡ್ತಾ ಇದ್ರು. ಸ್ಯಾಲ್ರಿ ಇಲ್ಲಿಂದ 200 ರೂಪಾಯಿಗೆ ನಮ್ಮೂರಲ್ಲಿ ಇಬ್ರು ಮಾಡ್ತಾ ಇದ್ರು. ಆದ್ರೆ ಯಾವ್ದೇ ರೀತಿ ಆದಾಯ ಇಲ್ಲ. ಆದಾಯ ಎಲ್ಲ ಇಲ್ಲಿಗೆ ಬರೋದು. ಒಬ್ಬ ರೈತ ಬಂದು ನ್ಯಾಯ ಈಗ ನಿಮ್ಮ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ. ಅವ್ನಿಗೆ ಸಾಕ್ಷಿ ಬೇಕಂದ್ರೆ ಮೀಡಿಯಾ ಮುಖಾಂತರ ಅವ್ನು ವಿಡಿಯೋದಲ್ಲಿ ರೆಕಾರ್ಡ್ ಮಾಡ್ಕೊಂಡ್ಬಂದು ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ. ನಿನ್ನೆ ಇವನಪ್ಪ ರೈತ ಹಾಲಾಗಕ್ ಬಂದು ಅವ್ನು ಮೋಸ ಆಗಿದೆ ಕೇಳಕ್ ಬಂದಾಗ ಒಬ್ಬ ಲೇಡೀಸ್ ಬಂದು ಮ್ಯಾನ್ ಹ್ಯಾಂಡ್ಲ್ ಮಾಡ್ತಾಳೆ ಅಂದ್ರೆ ಅರ್ಥ ಏನು ಅಲ್ಲಿಗೆ? ಇಲ್ಲಿ ಏನಾಗಿದೆ ಅಂದ್ರೆ ನಮ್ಮೂರಲ್ಲಿ ಕೆಬೆಗಪ್ಪಳಿಗೆ ಯಾರಿಗೂ ಶೇರ್ ಕೊಡಲ್ಲ. ಅದೇ ಈ ಊರಲ್ಲಿ ಒಂದೊಂದು ಮನೆಗೆ 4 ಶೇರ್ ಇದೆ.
ಇನ್ನೊಂದು ಹೆಲ್ತ್ ಇಶ್ಯೂ ಆದ್ರೆ ಯಶಸ್ವಿನಿ ಕಾರ್ಡ್ ಒಂದೊಂದ್ ಮನೆಗೆ ನಾಲ್ಕು ಮಾಡ್ಕೊಂಡಿದ್ರು ಬೇಕಾದ್ರೆ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಹಾಲು ಹಾಕಿಲ್ಲ ಅಂದ್ರೆ ಈ ಯಶಸ್ವಿನಿ ಕಾರ್ಡ್ ಮಾಡ್ಕೊಂಡಿದ್ದಾರೆ. ನಮ್ಮೂರವ್ರಿಗೆ ಕೆಮಿಕಲ್ ಏನು ಕೊಡಲ್ಲ. 9 ರಿಂದ 10 ಕ್ಯಾನ್ ಹಾಲು ಹೋಗುತ್ತೆ ನಮ್ಗೆ ಇಬ್ರೂರಿಂದ. ಶೇರ್ ಯಾಕೆ ಇದು ಯಶಸ್ವಿನಿ ಕಾರ್ಡ್ ಯಾಕೆ ಮಾಡ್ಕೊಡಲ್ಲ? 13 ವರ್ಷದಿಂದ ಕಿತ್ತಾಕೋದ್ಮೇಲೆ ಏನಕ್ಕೆ ಹಾಲು ಹಾಕ್ಸ್ಕೊಂಡಿವ್ರು ಇಲ್ಲಿ? ಎಲ್ಲಾ ಡೈರಿಲೂ 5ನೇ ತಾರೀಕಿಗೆ ಪೇಮೆಂಟ್ ಶೇರ್ ಕಿತ್ತಾಕೋದ್ಮೇಲೆ ಎಲ್ಲ ಇರೋಣ. ಶೇರ್ ಕಿತ್ತಾಕೋದ್ಮೇಲೆ ಹಾಲು ಮತ್ತೆ ಏನಕ್ಕೆ ಹಾಕ್ಸ್ಕೊಂಡ್ರಿ ಇಲ್ಲಿ? ಅವತ್ತೇ ಡಿವೈಡ್ ಮಾಡಿ ನಾವು ಪ್ರೈವೇಟ್ ಇನ್ನೊಂದು ಮಾಡ್ಕೊಳ್ಳೋ ನಾವು.